ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತು ಒಂದು ಹೊಸ ಡಿಸೈನ್ ಜೊತೆಗೆ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ ಡಿಸೈನ್. ಇದು ಬರೀ ಲೀಫ್ ಡಿಸೈನ್ ಅಷ್ಟೇ ನೋಡಿ. ಆದರೆ ಈ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಆದಷ್ಟು ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಪೂರ್ತಿ ವೀಡಿಯೋಸ್ನ ನೋಡಿ, ಜೊತೆಗೆ ಶೇರ್ ಮಾಡ್ತಾ ಹೋಗಿ ವೀಡಿಯೋಸ್ನ. ಎಲ್ರಿಗೂ ಅನುಕೂಲ ಆಗುತ್ತೆ. ನೋಡಿ, ಈಗ ನಾನು ಬ್ಯಾಕ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಫ್ರಂಟ್ ಶೇಪ್ ಇದು ತೋರಿಸ್ತಾ ಇರೋದು. ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ನಾನೀಗ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಫಸ್ಟು ಝೀರೋನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೆ, ಅದ್ರ ಮೇಲೆ ಮತ್ತೆ ನಾನು ರಿಪೀಟು ಸೆಕೆಂಡ್ನೇ ಟ್ರಿಪ್ ಹಾಕ್ತಾಯಿದ್ದೀನಿ. ಅಂದರೆ ಎರಡನೇ ಟ್ರಿಪ್ಪಲ್ಲೂ ನಾನು ಅದನ್ನೇ ಸ್ಯಾಟಿನ್ ಸ್ಟಿಚ್ನೇ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಇದು ಬಂದು ಗೋಲ್ಡ್ ಕಲರ್ ಥ್ರೆಡ್ಡು. ಇದು ಫಸ್ಟೆಲ್ಲ ನಿಮಗೆ ಪಿಕಾಕ್ ಡಿಸೈನ್ ಅಂತ ಹೇಳಿ ತೋರಿಸಿದ್ದೆ ಅಲ್ವಾ, ಸೇಮ್ ಅದೇ ಥರ ಡಿಸೈನ್ ಇದೂ. ಅಂದರೆ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಓಕೆನಾ? ಇದು ನೋಡಿ, ಈಗ ಪೈಪಿಂಗ್ ಥ್ರೆಡ್ ಹಾಕ್ಕೊಂಬಿಟ್ಟು ಇದಕ್ಕೆ ಫಿಲ್ ಮಾಡ್ತಾಯಿದ್ದೀನಿ. ಇದು ಬಂದು ಪರ್ಪಲ್ ಗ್ರೀನ್ ಸ್ಯಾರಿಗೆ ಪರ್ಪಲ್ ಬಾರ್ಡರ್ ಇತ್ತು, ಇದರಲ್ಲಿ ಬ್ಲೂ ಕಲರ್ ಬಾರ್ಡರು. ಜೊತೆಗೆ ಎರಡೇ ಕಲರ್ ಇದ್ದಿದ್ದು ಸ್ಯಾರಿ ಬಂದು. ಇದು ಬಂದು ಓಲ್ಡ್ ಸ್ಯಾರಿ ಅಂತ ಅನಿಸುತ್ತೆ, ಅಂದರೆ ರೇಷ್ಮೆ ಸೀರೆ ಓಲ್ಡ್ ಇತ್ತು. ಅದಕ್ಕೆ ಅವರು ಈ ಬ್ಲೌಸ್ನ ಹೊಸ್ದಾಗಿ ತೊಗೊಂಬಂದು ರೆಡಿ ಮಾಡಿಸ್ಕೊತ ಇರೋವಂಥದ್ದು. ನೋಡಿ, ಈಗ ಇದಕ್ಕೆ ಪಾಚಿ ಗ್ರೀನ್ ಕಲರ್, ಅಂದರೆ ಪಾಚಿ ಅಂದರೆ ತುಂಬ ಪಾಚಿ ಗ್ರೀನು ಬರಲ್ಲ, ಒಂಥರ ಬಾಟ್ಲ್ ಗ್ರೀನ್ ಥರನೇ ಬರುತ್ತೆ ಕಲರು. ಆ ಕಲರ್ ಥ್ರೆಡ್ಡಿಂದ ಇದಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ. ಫಿಲ್ ಮಾಡುವಾಗ ನೀವು ನೋಡ್ಬೋದು, ಸ್ವಲ್ಪ ಏನು ಗೊತ್ತಾ, ಫಿಲ್ ಮಾಡುವಾಗ ಥ್ರೆಡ್ಡನ್ನು ಸ್ವಲ್ಪ ಎಳೆದು ಹಿಡ್ಕೊಳ್ಳಿ ಬಿಗಿಯಾಗಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಫಿಲ್ ಮಾಡೋಕ್ಕೆ. ಒಂದಷ್ಟು ಜನ ನನಗೆ ವೀಡಿಯೋಸ್ನ ಫೋಟೋಸ್ನ ಸೆಂಡ್ ಮಾಡ್ತಿದ್ದೀರಾ. ನೋಡಿ ಮೇಡಮ್, ಚೆನ್ನಾಗಿ ಮಾಡ್ತಾಯಿದ್ದೀವ, ಬರ್ತಾ ಇದೆಯಾ, ಹೇಗೆ ಏನು ಅಂತ ಅಂದ್ಬಿಟ್ಟು. ನೀವು ಸೆಂಡ್ ಮಾಡುವಂಥ ಫೋಟೋಸಲ್ಲಿ ಏನಾಗ್ತಿದೆ ಫಾಲ್ಟು ಅಂತ ಅಂದರೆ, ನಾನಲ್ಲಿ ಎಲ್ಲನೂ ಕರೆಕ್ಟಾಗಿ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ, ಸ್ಯಾಟಿನ್ ಸ್ಟಿಚ್ಚೇ ಆಗಲಿ, ಇಲ್ಲ ಒಂದು ಕರು ಶೇಪೇ ಆಗಲಿ, ನೋಡಿ ಈ ಥರ ಫಿಲ್ ಮಾಡುವಂಥದ್ದಾಗಲಿ ಪೈಪಿಂಗ್ ಥ್ರೆಡ್ಡಿಂದ, ಇದನ್ನು ಸ್ವಲ್ಪ ದಾರನ ಸ್ವಲ್ಪ ಟೈಟಾಗಿ ಎಳೆದು ಒಂದು ಬೆರಳಲ್ಲಿ ಹಿಂಗೆ ಸಪೋರ್ಟ್ ಕೊಟ್ಕೊಳ್ತಾ ಬರಬೇಕು ನೀವು. ಆವಾಗ ನಿಮಗೆ ಸ್ಟ್ರೈಟಾಗಿ ಬರುತ್ತೆ, ಬೆಂಡ್ ಆಗಲ್ಲ, ಓಕೆನಾ? ನೀವೇನು ಮಾಡ್ತಿದ್ದೀರಾ ಅಂತಂದರೆ, ದಾರ ಅಥವಾ ಬಾಲ್ ಚೈನ್ ಇರುತ್ತಲ್ಲ, ಇದನ್ನ ಲೂಸ್ ಮಾಡ್ತೀರಾ, ಅಂದರೆ ಟೈಟಾಗಿ ಇಟ್ಕೊಳ್ಳಲ್ಲ. ಆವಾಗ ಏನಾಗುತ್ತೆ, ಇದು ಆ ಕಡೆ ಈ ಕಡೆ ಕೈ ಮೇಲೆ ನೀಡ್ಲು ಬಂದುಬಿಡುತ್ತೆ ಅನ್ನೋ ಭಯಕ್ಕೆ ಲೂಸ್ ಬಿಡ್ತೀರಲ್ಲ, ಆವಾಗ ನಿಮಗೆ ಅದು ಪ್ರಾಬ್ಲಮ್ ಆಗ್ತಾಯಿದೆ. ನೋಡಿ, ಈಗ ಫಿಲ್ ಮಾಡಿದ್ದೀನಲ್ವ, ಅದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ, ಎರಡೇ ಕಲರ್ ಇರೋದು ಸ್ಯಾರಿಲಿ, ಬೇರೆ ಕಲರ್ಸೇ ಇಲ್ಲ ಅಂತ ಅಂದ್ಬಿಟ್ಟು ಪಿಂಕ್ ಕಲರ್ ಥ್ರೆಡ್ನ ಆ್ಯಡ್ ಮಾಡ್ತೀನಿ ಅಂತ ಅವ್ರಿಗೆ ಫಸ್ಟೇ ಹೇಳಿದ್ದೆ ನಾನು. ಹಾಗಾಗಿ ಇಲ್ಲಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಅಲ್ಲಲ್ಲೇ ಫಿಲ್ ಮಾಡಿರೋದ್ರ ಮೇಲೇ ಒಂದು ಎರಡೆರಡು ಲೈನ್ ಬರೋ ಥರ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಥರ ಎಲ್ಲ ಟ್ರೈ ಮಾಡಿ ಫ್ರೆಂಡ್ಸ್, ಯಾರೇ ಆಗಲಿ ಕಲಿತಾ ಇರೋರು. ಮತ್ತು ನನಗೆ ಮೆಸೇಜ್ ಹಾಕಿದ್ರಿ ಪರ್ಸ್ನಲಾಗಿ, ವೀಣಾ ಅಂತ ಇರ್ಬೋದು ಅನಿಸುತ್ತೆ ಅವ್ರ ಹೆಸರು. ಪಾಪ ಅವರು ಮಾಡಿದ್ದಾರೆ, ಅಂದರೆ ಚೆನ್ನಾಗಿ ಮಾಡಿದ್ದಾರೆ ವರ್ಕು. ಆದರೆ ಅದರಲ್ಲಿ ಸೈಡಲ್ಲೆಲ್ಲ ಬುಟ್ಟಾಸ್ ಹಾಕಬೇಕಲ್ವ, ಅಂದರೆ ಬ್ಯಾಕಲ್ಲಿ ಸೈಡಲ್ಲೆಲ್ಲ ಬುಟ್ಟ ಬರಬೇಕು, ಕೆಳಗಡೆ ಬಾರ್ಡರಲ್ಲೂ ಬುಟ್ಟ ಬರಬೇಕಲ್ವ. ಆವಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಸಾಕಾಗ್ತಾ ಇಲ್ಲ, ಏನು ಪ್ಲೇಸು ಸಾಲ್ತಾ ಇಲ್ಲ ರಿಂಗ್ ಒಳಗಡೆ. ಅದು ಏನಕ್ಕೆ ಆ ಥರ ಆಗುತ್ತೆ ಅಂತ ಅಂದಾಗ, ಕೆಲವೊಂದು ಟೈಮು ಬ್ರಾಡ್ ಜಾಸ್ತಿ ಇರುತ್ತಲ್ವ, ಡೀಪ್ ಜಾಸ್ತಿ ಇಟ್ಟಿದ್ದಾಗ ನಮಗೆ ಆ ಬೋರ್ಡ್ ಒಳಗಡೆ ಕೂತ್ಕೊಳ್ಳಲ್ಲ. ಆಗ ಏನು ಮಾಡಬೇಕಪ್ಪ ನಾವು ಅಂತಂದರೆ, ಕರೆಕ್ಟಾಗಿ ಬೋರ್ಡನ್ನ ಮೇಲ್ಗಡೆಗೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ವ, ನೀವು ಗ್ಯಾಪ್ ಬಿಟ್ಟು ಫಿಟ್ ಮಾಡಿರ್ತೀರ ಬಟ್ಟೆನ, ಅದನ್ನು ಆದಷ್ಟು ಮತ್ತೆ ಬಿಚ್ಬಿಟ್ಟು ಮೇಲಕ್ಕೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಅದೇನು ಜರುಗಲ್ಲ ನಿಮಗೆ. ಆಲ್ರೆಡಿ ವರ್ಕ್ ಮುಗ್ದೋಗ್ಬಿಟ್ಟಿರುತ್ತೆ, ನೀವು ಬರೀ ಸೈಡ್ಸ್ ಮಾತ್ರ ಮಾಡಬೇಕಾಗತ್ತಲ್ವ, ಆವಾಗ ಮಾಡ್ಕೋಬೋದು. ಅದು ಆಗಿಲ್ಲ ಅಂತಂದರೆ, ಇಲ್ಲ ಬಿಚ್ಚಿ ಮತ್ತೆ ಫಿಟ್ ಮಾಡೋಕ್ಕಾಗಲ್ಲ ಹಾಗೆ ಹಿಂಗೆ ಅಂದರೆ, ಟೋಟಲಿ ಅದು ಬೋರ್ಡ್ ತೆಗೆದೇ ಬಿಡಿ, ಹಾಗೆ ಕೈಯಲ್ಲೇ ಮಾಡ್ಬೋದು, ಏನು ತೊಂದರೆ ಆಗೋಲ್ಲ. ಬಟ್ಟೆನ ಸ್ವಲ್ಪ ಎರಡೂ ಕೈಯಿಂದ ಹಿಂಗೆ ಟೈಟಾಗಿ ಎಳ್ದು ಹಿಡ್ಕೋಬೇಕಾಗತ್ತೆ, ಓಕೆನಾ? ಬಟ್ಟೆ ಎರಡು ಕೈಯಲ್ಲೂ ಟೈಟಾಗಿ ಎಳ್ದು ಹಿಡ್ಕೊಂಡು ಮಿಷಿನ್ನ ಮೂವ್ ಮಾಡಿದಾಗ ನಿಮಗೆ ವರ್ಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಎಲ್ಲೂ ರಿಂಕಲ್ ಆಗೋಲ್ಲ. ನೋಡಿ, ಈಗ ಇದಕ್ಕೆ ಬಾಲ್ ಚೈನ್ ಹಾಕ್ಕೊತಾ ಇದ್ದೀನಿ ನಾನು. ಬಾಲ್ ಚೈನ್ ಹಾಕುವಾಗ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಒಂದು ಎರಡು ಲೈನ್ ಸ್ಟಿಚ್ ಹಾಕ್ಕೊಂಬಿಡ್ತೀರಲ್ಲ, ಆಮೇಲೆ ಸ್ವಲ್ಪ ನೋಡಿ ಎಷ್ಟು ಟೈಟಾಗಿ ಹಿಡ್ಕೊಂಡಿದ್ದೀನಿ ನಾನಿಲ್ಲಿ. ಈ ಬಾಲ್ ಚೈನ್ನ ಟೈಟಾಗಿ ಎಳ್ದು ಹಿಡ್ಕೊಂಡಾಗ ನಿಮಗೆ ಎಲ್ಲೂ ಜರುಗಲ್ಲ, ಕರೆಕ್ಟಾಗಿ ಫಿಲ್ ಆಗುತ್ತೆ, ಆ ಜಾಗಕ್ಕೆ ಕೂತ್ಕೊಂಡ್ಬಿಡುತ್ತೆ ಅದು. ಬೈ ಚಾನ್ಸ್ ಆ ಥರ ಕೂತ್ಕೋತಾ ಇಲ್ಲ ಅಂತಂದಾಗ ಏನು ಮಾಡಿ ಅಂದರೆ, ಫುಲ್ಲು ಹಾಕ್ಕೊಂಬಿಡಿ ಬಾಲ್ ಚೈನ್ ಕಟ್ ಮಾಡಿ ತೆಗೆದ್ಮೇಲೆ ಮತ್ತೆ ರಿವರ್ಸ್ ಸ್ಟಿಚ್ ಬನ್ನಿ, ಸಿಂಗಲ್ಲು 0 ನಂಬರ್ನಲ್ಲಿ ಇಟ್ಕೊಂಡು ಬರಬೇಕು ನೀವು, ಓಕೆನಾ? ಆವಾಗ ಚೆನ್ನಾಗಿ ಬರುತ್ತೆ. ನಿಮಗೆ ಜಾಸ್ತಿ ಸೆಂಟ್ರೆಲ್ಲ ಗ್ಯಾಪ್ ಕಾಣಿಸ್ತಿದೆ ಅನ್ನೋವಂಥದ್ದು ಕಾಣಲ್ಲ, ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಆವಾಗ ನೀವು ಯಾವಾಗ ಲೂಸ್ ಬಿಟ್ಬಿಟ್ಟು ಹಾಕ್ತಿರಲ್ಲ ಬಾಲ್ ಚೈನ್ ಹಾಕುವಾಗ ಮತ್ತು ಪೈಪಿಂಗ್ ಥ್ರೆಡ್ಡಲ್ಲಿ ಫಿಲ್ ಮಾಡುವಾಗ, ಆವಾಗ ಒಂಥರ ಗ್ಯಾಪು ಮತ್ತು ಶೇಕ್ ಆದಂಗೆ ಅನಿಸುತ್ತೆ, ಆ ಕಡೆ ಈ ಕಡೆ ಹೋದಂಗೆ ಚೆನ್ನಾಗಿ ಬರೋಲ್ಲ. ಈ ಕರು ಶೇಪ್ಗಳು ಅಷ್ಟೇ, ಆದಷ್ಟು ನೀವು ಬರ್ಕೊಳ್ಳಿ. ಒಂದು 5 ರೂಪಾಯಿ ಕಾಯಿನ್ ಇರ್ಬೋದು, ಅಥವಾ ಯಾವುದೋ ಏನೂ ಸಿಕ್ಕಿಲ್ಲ ಅಂದರೂ ಬಾಬಿನಂತೂ ಸಿಕ್ಕೇ ಸಿಗುತ್ತೆ. ಬಾಬಿನಲ್ಲಿ ಹಾಫ್ ಸರ್ಕಲ್ನ ಮಾರ್ಕ್ ಮಾಡ್ಕೊಳ್ಳಿ ನೀವು, ಅರ್ಧಕ್ಕೆ ಮಾತ್ರ. ಆ ಥರ ಹಾಕ್ಕೊಂಡು ನೀವು ಈ ಥರ ಶೇಪ್ನ ಬರ್ಕೊಂಬಿಟ್ಟು ಹಾಕಿದಾಗ ನಿಮಗೆ ಒಂದು 2 ಸರ್ತಿ ಮಾಡ್ತಾ ಇರೋಷ್ಟೊತ್ತಿಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ.
ಝೀರೋನಲ್ಲಿ ಇಟ್ಕೊಂಡು ಹಾಕ್ಕೊಂಡು ಬಂದುಬಿಟ್ಟು ಆಮೇಲೆ ನೀವು ಸ್ಯಾಟಿನ್ ಸ್ಟಿಚ್ ಥರ ಹಾಕ್ಕೊಂಡು ಬನ್ನಿ, ಚೆನ್ನಾಗಿ ಬರುತ್ತೆ. ಓಕೆನಾ. ಇಲ್ಲಿ ನೋಡಿ ಡಬಲ್ ಶೇಪ್ ಲೀಫ್ ಇದು. ಇಲ್ಲಿ ನಾನು ಪಿಂಕ್ ಸಿಲ್ಕ್ ಥ್ರೆಡ್ಡಿಂದ ನಾನು ಫಿಲ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಅರ್ಧದಿಂದ ಮತ್ತೆ ಅರ್ಧಕ್ಕೆ ಹಾಕ್ಕೋತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಮಾಡ್ತಾ ಮಾಡ್ತಾ ನಮ್ಮ ಕೈ ಚುರುಕಾಗ್ತಾ ಹೋಗುತ್ತೆ. ನಾವು ಹೆಂಗೆ ಬೇಕಾದ್ರೂ ಬೋರ್ಡ್ನ ಮೂವ್ ಮಾಡ್ಬೋದು. ಮತ್ತು ನಾನು ಬೋರ್ಡ್ ಹಿಡ್ಕೊಂಡಿರೋ ಮೆಥಡ್ ನೋಡ್ಕೊಳ್ಳಿ. ಬಿಗ್ಗಿಯಾಗಿ ಬೋರ್ಡ್ನ ಎರಡೂ ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಮಾಡೋಕ್ಕೆ ಆಗಲ್ಲ. ಅಂದರೆ ವರ್ಕ್ ಅನ್ನೋದು ಈಸಿಯಾಗಿ ಬರೋಲ್ಲ. ಯಾಕಂದರೆ ನಮ್ಗೆ ಹೆಂಗೆ ಬೇಕು ಹಂಗೆ ಮೂವ್ ಮಾಡೋಕ್ಕಾಗಲ್ಲ. ನಾನು ಏನು ಮಾಡಿದ್ದೀನಿ ನೋಡಿ, ಒಂದು ಕೈಯಲ್ಲಿ ಬೋರ್ಡ್ ಹಿಡ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಬಟ್ಟೆ ಮೇಲಿದೆ ನನ್ನ ಕೈ ಅಲ್ವಾ. ಆ ಥರ ಎಲ್ಲ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದೆಲ್ಲ ನಿಮಗೆ ಚಿಕ್ಕ ಚಿಕ್ಕ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ನೋಡಿ, ಈಗ ಎಕ್ಸ್ಟ್ರಾಸ್ ಬಂದಿರೋಂಥ ಥ್ರೆಡ್ನೆಲ್ಲ ನಾನು ಟ್ರಿಮ್ ಮಾಡಿ ರಿಮೂವ್ ಮಾಡ್ತಾಯಿದ್ದೀನಿ. ಈಗ ನಾನು ಅಲ್ಲೂ ಒಂದು ಲೀಫ್ ಬರುತ್ತೆ ಅನ್ನಿಸ್ತು, ಆದರೆ ಬರಲ್ಲ ಅಂಥೇಳಿ ಬರೀ ಹಾಫ್ ಅಷ್ಟೇ ಹಾಕಿದ್ದೀನಿ ಅಲ್ಲಿ ಟಾಪಲ್ಲಿ. ಓಕೆನಾ. ಇಲ್ಲಿ ನಾನೀಗ ಗ್ರೀನ್ ಕಲರ್ ಥ್ರೆಡ್ಡಿಂದನೇ ಹಾಕ್ಕೊತಾ ಇದ್ದೀನಿ ಲೀಫು. ಇದು ಬಂದು ಸಿಲ್ಕ್ ಥ್ರೆಡ್ಡೇ. ಓಕೆನಾ. ಅದೇ ನಾನು ಹೇಳಿದ್ನಲ್ಲ ಅವರಿಗೆ, ಇನ್ನು ಎರಡೇ ಕಲರಲ್ಲಿ ಚೆನ್ನಾಗಿರಲ್ಲ ಡಿಸೈನು ಅಂತ ಹೇಳಿದ್ದಕ್ಕೆ ಇದನ್ನು ನಾನು ಎಕ್ಸ್ಟ್ರಾ ಹಾಕ್ಕೊಡ್ತಾ ಇರೋದು ಪಿಂಕ್ ಕಲರ್ ಥ್ರೆಡ್ಡಲ್ಲಿ. ಇಲ್ಲಾಂದರೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಲೀಫು ಅಷ್ಟೇ ಫ್ರೆಂಡ್ಸ್, ಏನು ಗೊತ್ತಾ, ನೀವು ಮಾಡುವಾಗಲೇ ಅರ್ಧಕ್ಕಷ್ಟೇ ಶೇಪ್ನ ತಿರುಗಿಸ್ಕೋಬೇಕು, ಇನ್ನರ್ಧಕ್ಕೆ ಮತ್ತೆ ರಿವರ್ಸ್ ಬರಬೇಕಾದ್ರೆ ತಿರುಗಿಸ್ಕೊಂಬರ್ಬೇಕು. ಒಂದೇ ಸರ್ತಿ ಈ ಡಬಲ್ ಶೇಪ್ ಲೀಫ್ನ ನಾವು ಮಾಡ್ಕೊಳಕ್ಕಾಗಲ್ಲ. ಓಕೆನಾ. ಟ್ರೈ ಮಾಡಿ ಇದನ್ನು ಎಲ್ಲರೂ, ಚೆನ್ನಾಗಿ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಫ್ರೆಂಡ್ಸ್, ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆನಾ. ಮತ್ತು ಆದಷ್ಟು ಇನ್ನೂ ಒಂದು ಚಾನಲ್ ಓಪನ್ ಮಾಡಿದ್ದೀವಿ ನಾವು, ಅದು ಬಂದು ಅನು ಕುಟುಂಬ ಲಾಗ್ ಅಂತ ಅಂದ್ಬಿಟ್ಟು. ಒಂದಷ್ಟು ಜನ ನಂಗೆ ಕೇಳಿದರು, ಮೇಡಮ್ ನಿಮ್ಮ ಡೈಲಿ ರೊಟೀನ್ ಇರುತ್ತೆ ಅದನ್ನು ಮಾಡಿ ಅಂತ ಅಂದ್ಬಿಟ್ಟು. ಆದರೆ ಇಷ್ಟ ಇದ್ದವ್ರು ಅದರಲ್ಲೂ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನಾನು ಟೈಮ್ ಯಾವ ರೀತಿ ಕ್ಯಾಚ್ ಮಾಡ್ತೀನಿ ಅನ್ನೋದು ನಿಮಗೆ ಕೂಡ ಗೊತ್ತಾಗುತ್ತೆ. ಅಂದರೆ ನನ್ನ ಮಿಷಿನ್ಸಿಗೆ ಏನಾದರೂ, ಅಂದರೆ ನನ್ನ ಬೋಟಿಕ್ಗೆ ಏನಾದ್ರು ಬೇಕಾಗಿರೋಂಥ ಐಟಮ್ಸಿಂದ ಹಿಡಿದು ಪ್ರತಿಯೊಂದು ಅದರಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಹೋಗಿ ಚೆಕ್ ಮಾಡಿ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ. ಅನು ಕುಟುಂಬ ಲಾಗ್ ಅಂತ ಅಂದ್ಬಿಟ್ಟು ಆ ಚಾನಲ್ನ ನೀವೆಲ್ಲರೂ ನೋಡಿ. ಅದ್ರದ್ದು ಬೇಕಾದರೆ ಲಿಂಕ್ನ ನಾನಿಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೋಡಿ, ಕೆಲವೊಂದು ಅದರಲ್ಲೂ ಇರುತ್ತೆ ವೀಡಿಯೋಸು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈಗ ಅದಕ್ಕೆ ನಾನು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಔಟ್ಲೈನ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ನೋಡಿ ಎಷ್ಟು ಇದೇನಾಗಿದೆ ಗೊತ್ತಾ ಫ್ರೆಂಡ್ಸ್, ನಿಮಗೆ ಔಟ್ಲೈನ್ ಮಾಡೋದು ಒಂದೇ ಒಂದು ಲೈನ್ ಮಾತ್ರ ತೋರಿಸಿದ್ದೀನಿ. ಯಾಕೆ ಅಂದರೆ ಮಧ್ಯದಲ್ಲಿ ಕಾಲ್ ಬಂದಿದೆ, ನಾನು ನೋಡ್ಕೊಂಡಿಲ್ಲ, ಹಾಗಾಗಿ ಅದು ವೀಡಿಯೋಸ್ ಆಗಿರಲಿಲ್ಲ. ಇದು ಆಲ್ರೆಡಿ ಡಿಸೈನ್ ಬೇರೆ ಕಂಪ್ಲೀಟ್ ಆಗಿತ್ತಲ್ಲ ಅಂಥೇಳಿ ಹಾಕೋಕ್ಕಾಗಿಲ್ಲ. ಇಲ್ಲಿ ಪುಟ್ಟಾಗಿಯೇ ಗೋಲ್ಡ್ ಕಲರ್ ಥ್ರೆಡ್ಡಲ್ಲೇ, ಅಂದರೆ ಜರಿ ಥ್ರೆಡ್ಡಲ್ಲೇ ನಾನು ಲೀಫ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇದು ಒಂಥರ ಏನು ಗೊತ್ತಾ, ಡೈರೆಕ್ಟಾಗಿ ನೋಡಿದಾಗ ನಿಮಗೆ ಮಿಷಿನಲ್ಲಿ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ರಿಯಲಿ ನೋಡಿದಾಗ ಇದನ್ನು ಒಂಥರ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ ಡಿಸೈನು. ಇದು ಹ್ಯಾಂಡ್ ವರ್ಕ್ ಡಿಸೈನ್ ಕೂಡ. ನೋಡಿ, ಇದು ಗಮ್ಮು, ಈ ಗಮ್ಮನ್ನ ಯೂಸ್ ಮಾಡ್ಕೊಂಡು ನಾನು ಇವಾಗ ಸ್ಟೋನ್ನ ಹಾಕ್ತಾಯಿದ್ದೀನಿ. ಯಾವುದೇ ಒಂದು ಡಿಸೈನ್ ಆಗಲಿ ಒಂದು ಸ್ವಲ್ಪ ಸ್ಟೋನೆಲ್ಲ ಹಾಕಿ ಕೊಟ್ಟಾಗ ಅದ್ರದ್ದು ಲುಕ್ ಚೇಂಜ್ ಆಗುತ್ತೆ, ಒಂಥರ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅಂತ ಅನ್ನೋ ಥರ ಕಾಣಿಸುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಸ್ಟೋನ್ಸ್ ತೊಗೊಂಡಿದ್ದೀನಿ ನಾನು. ಇದೆಲ್ಲ ಏನು ಗೊತ್ತಾ, ನಿಮಗೆ 10 ಗ್ರಾಮ್ಗೆ ಒಂದು 20 ರೂಪೀಸ್ ಏನೋ ತೊಗೊತಾರೆ ಅಷ್ಟೇ. ಈ ಕಡೆ ಎಲ್ಲ ಅಷ್ಟೇ ತೊಗೋತಾ ಇರೋದು. ಆದರೆ ನಿಮ್ಮ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಇರ್ಬೋದೇನೋ ಗೊತ್ತಿಲ್ಲ. 10 ಗ್ರಾಮ್ಗೆ 20 ರೂಪೀಸ್ ತೊಗೋತಿದ್ದಾರೆ ಈ ಥರ ಸ್ಟೋನ್ಸ್ಗೆ. ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಿದ್ದೀನಿ ನಾನು. ಅವ್ರೇನು ಕೇಳಿರಲಿಲ್ಲ ಸ್ಟೋನ್ ಹಾಕಿ ಅಂತ, ಆದರೆ ಒಂಥರ ಲುಕ್ ಚೆನ್ನಾಗಿರುತ್ತಲ್ಲ ಅಂಥೇಳಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅದು ಸ್ಟೋನ್ ಹಾಕಿರೋದಕ್ಕೆ. ನೋಡಿ, ಈ ಥರ ಗಮ್ ಹಾಕ್ಕೊಂಡ್ಬಿಟ್ಟು ಟ್ರಿಮ್ಮರ್ಗೆ ಒಂಚೂರು ಗಮ್ಮನ್ನು ಅಂಟಿಸ್ಕೊಂಬಿಡಿ. ಆಮೇಲೆ ಹಿಂಗೆ ಈಸಿಯಾಗಿ ತೊಗೊಂಡು ನೀವು ಹಾಕ್ತಾ ಹೋಗ್ಬೋದು. ಮತ್ತು ಫ್ರೆಂಡ್ಸ್, ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದು, ಸ್ಟಿಚಸ್ನ ಮಾಡೋದನ್ನು ಮಾಡಿಕೊಡ್ತೀವಿ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕಾಲ್ ಆದರೂ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ನಂಗೆ ಮೆಸೇಜ್ ಆದರೂ ಹಾಕಿ, ನಾನು ನಿಮಗೆ ಅಡ್ರೆಸ್ನ ಕಳಿಸ್ಕೊಡ್ತೀನಿ. ನೀವು ಅವಾಗ ಈಸಿಯಾಗಿ ನನಗೆ ಬಟ್ಟೆಗಳನ್ನ ಕಳಿಸ್ಕೊಡ್ಬೋದು. ಓಕೆನಾ. ನೋಡಿ, ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದು ಇನ್ನೊಂದು 4 ಸ್ಟೋನ್ ಇದೆ, ಹಾಕಿಬಿಟ್ರೆ ಕಂಪ್ಲೀಟ್ ಆಯಿತು. ಆದಷ್ಟು ಈ ಚಾನಲ್ನ ಎಲ್ಲರೂ ಅನು ಫ್ಯಾಷನ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಹಾಕಿ. ಮತ್ತು ಇನ್ನೊಂದೇನು ಗೊತ್ತಾ, ಎಲ್ಲರೂ ಅಷ್ಟೇ ನನ್ನ ಬರ್ಡೇದು ವೀಡಿಯೋ ಹಾಕಿದ್ದಕ್ಕೆ ಪ್ರತಿಯೊಬ್ಬರು ನನಗೆ ವಿಶಸ್ನ ಕಳಿಸಿದ್ದೀರಾ. ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಜ, ನನಗೆ ಇಷ್ಟು ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ ನೀವು ನನಗೆ ವಿಶಸ್ನ ಕಳಿಸಿದ್ದೀರಾ. ನಂಗೆ ಅಷ್ಟೇ ಖುಷಿ ಆಯಿತು ನೋಡಿ. ಓಕೆನಾ ಫ್ರೆಂಡ್ಸ್, ಇದೇ ರೀತಿ ನಿಮ್ಮ ಬಾಂಧವ್ಯ ಇದೇ ರೀತಿ ಇರಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಹಾಕಿ, ಇಲ್ಲಂತಂದರೆ ಕಾಲ್ ಆದರೂ ಮಾಡಿ, ಪರವಾಗಿಲ್ಲ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಫ್ರೀ ಇದ್ದರೆ ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಬ್ಯಾಕ್ ಪಾರ್ಟು, ಬ್ಯಾಕ್ ಫುಲ್ಲು ಫಿನಿಶ್ ಆಗಿದೆ. ಇದು ಡಿಸೈನು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಓಕೆನಾ. ಓಕೆ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.